ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಪ್ರಶಾಂತ್ ಹಾಗೆ ಭೂಮಿ ಇಬ್ಬರು ಸಹಿತ ಸೇರ್ಕೊಂಡು ಡ್ಯಾನ್ಸ್ನ ಮಾಡ್ತಿರ್ತಾರೆ. ಅವಾಗ ದಬಕ್ಕಂತ ಪ್ರಸಾದ್ ಬಿದ್ದೋಗ್ತಾನೆ. ಅಯ್ಯೋ ಅಂತೂ ಇಂತೂ ನಿನ್ನ ಹಳ್ಳಕ್ಕೆ ನಾನು ಬಿದ್ದೆ ಅಂತ ಅಂದ್ಬಿಟ್ಟು ಸಖತ್ ಕಾಮಿಡಿನ ಮಾಡ್ತಾ ಇರ್ತಾನೆ. ಆದರೆ ಭೂಮಿಗೆ ತುಂಬಾ ಇರಿಟೇಟ್ ಆಗ್ತಿರುತ್ತೆ. ಈ ಹುಚ್ಚಿನ ಕೈಲಿ ತಗೊಲಾಕೊಂಡ್ಬಿಟ್ನಲ್ಲ, ನಾನು ಇವನಿಂದ ಪಾರಾಗಲೇಬೇಕು ಅಂದರೆ ಇರೋ ಸತ್ಯನ ಹೇಳಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಒಪ್ಕೊತಾಳೆ. ಆದರೆ ಇಲ್ಲಿ ಅಜಿತ್ತು ಹಾಗೆ ಸತ್ಯ ಅಣ್ಣ ಅಯ್ಯೋ ಇವರಿಬ್ಬರಿಗೆ ಎಲ್ಲಿ ಹೋದ್ರು, ಎಲ್ಲಿ ಹುಡ್ಕೋದು ಇವ್ರನ್ನ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ತು ಹಾಗೆ ಸತ್ಯ ಅಣ್ಣ ಅವ್ರನ್ನ ಹುಡ್ಕೊಂತ ಬರ್ತಾರೆ. ಅವಾಗ ತೋಟದೊಳಗಡೆ ಇವ್ರು ಕೂತಿದ್ದು ಡ್ಯಾನ್ಸ್ ಮಾಡಿದ್ದನ್ನೆಲ್ಲ ನೋಡ್ತಾರೆ. ಅವಾಗ ಓಹೋ ಸರಿಯಾಗಿ ನಡೀತಾ ಇದೆ ಇಲ್ಲಿ ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಅವಾಗ ಅಜಿತಾ ನಾವು ಅಂದ್ಕೊಂಡಿರ್ತಾರೆ ಏನೋ ಆಗ್ತಾನೆ ಇಲ್ವಲ್ಲೋ ಅಂದಾಗ ಎಲ್ಲ ಆಗುತ್ತೆ ಕಾಯಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅವಾಗ ಸರಿ ಸರಿ ನೋಡೋಣ ತಗೋ, ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ನೋಡ್ತಿರ್ತಾರೆ. ಇಲ್ಲಿ ಭೂಮಿ ಪ್ರಸಾದ್ ಇಬ್ಬರು ಸಹಿತ ಮಾತಾಡ್ತಿರ್ತಾರೆ. ನಿನಗೇನು ತಿನ್ನಕ್ಕೆ ಇಷ್ಟ, ಜ್ಯೂಸ್ ಕುಡಿತೀಯಾ, ಎಳ್ನೀರು ಕುಡಿತೀಯಾ, ಏನು ಬೇಕು ನಿನಗೆ ಅಂತ ಅಂದ್ಬಿಟ್ಟು ಕೇಳ್ತಿರ್ತಾರೆ. ನನಗೆ ಬೋಟಿ ಕಂಡ್ರೆ ಇಷ್ಟ, ನಾನು ಬೋಟಿ ತಿಂತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳಿದಾಗ ಓ ಫುಲ್ ನಾಟಿ ನೀನು ಹಾಗಾದ್ರೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಸಾದ್ ಅವ್ರ ಜೊತೆ ಕಾಮಿಡಿನ ಮಾಡ್ತಿರ್ತಾನೆ. ಅವಾಗ ನಾನು ಇದೇ ಥರ ಇವ್ರ ಜೊತೆ ಮಾತಾಡ್ಕೊತ ಕೂತ್ರೆ ನಾನು ಇರೋ ಸತ್ಯನ ಹೇಳೋದಕ್ಕೆ ಆಗೋದಿಲ್ಲ, ಇವ್ರ ಹತ್ರ ಹೇಗಾದರೂ ಮಾಡಿ ಇರೋ ಸತ್ಯನ ಹೇಳಬೇಕು ಅಂತ ಅಂದ್ಬಿಟ್ಟು ಪ್ರಸಾದ್ ಅವರೇ ಹಾಂ ಹೇಳಿ, ನಿಮ್ಮ ಮನಸ್ಸಲ್ಲಿರೋದನ್ನ ಅಂತಕ್ಕೆ ಏನಾದರೂ ಹೇಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಸಾದ್ ಹೇಳ್ತಾನೆ. ನಾನು ಬಾಯಿ ಬಿಟ್ಟರೆ ಸಾಕು ಇವನು ಏನೇನೋ ಮಾತಾಡ್ತಾನೆ. ಸರಿ ಪ್ರಸಾದ್ ಅವ್ರು ನಿಮ್ಮ ಹತ್ರ ನಾನೇನೋ ಹೇಳಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಏನು ಹೇಳಿ, ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ನನ್ನ ಹತ್ರ ಸಂಕೋಚ ಇಲ್ವಾಗಿ ಹೇಳ್ಕೊಳ್ಳಿ, ನಾನು ಆ ಥರ ಗಂಡನೇ ಅಲ್ಲ ಆಯಿತಾ, ನಿಮ್ಮ ಆಸೆಗಳೆಲ್ಲ ಈಡೇರಿಸ್ತೀನಿ ನಾನು ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಸಾದ್ ಹೇಳ್ತಾನೆ. ಅಯ್ಯೋ ಆ ಥರ ಏನೂ ಇಲ್ಲ, ನಾನೊಬ್ಬರನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಫುಲ್ ಪ್ರಸಾದ್ ಇದ್ದನು ಹೌದಾ ಅಂತ ಅಂದ್ಬಿಟ್ಟು ಜಕ್ಕ ಅಂತ ಕುಣಿಯಕ್ಕೆ ಶುರುವಾಗ್ಬಿಡ್ತಾನೆ. ಈ ಥರ ಎಲ್ಲ ಕಾಮಿಡಿ ಮಾಡ್ತೀಯಾ ಅಂತ ಅಂದ್ಕೊಂಡೇ ಇರಲಿಲ್ಲ, ನೀನು ನೋಡಿದ್ರೆ ತುಂಬ ಸೈಲೆಂಟ್ ಅಂದ್ಕೊಂಡಿದ್ದೆ, ಸಕ್ಕತ್ತಾಗಿ ಕಾಮಿಡಿ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಸಾದ್ ಹೇಳಿದಾಗ ಅಯ್ಯೋ ಪ್ರಸಾದ್ ಅವರೇ ನಾನು ಕಾಮಿಡಿ ಮಾಡ್ತಾ ಇಲ್ಲ, ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಭೂಮಿಯವರೇ ಪ್ರಪಂಚದ ಮೇಲೆ ಯಾರು ತಾನೇ ಪ್ರೀತಿ ಮಾಡದೇ ಇರ್ತಾರೆ, ನಾನು ಹಾಗೆ ಲವ್ನು ಮಾಡ್ತಿದ್ದೆ, ಹಾಗೆ ಅವರು ನನಗೆ ಕೈ ಕೊಟ್ಟು ಹೋಗ್ತಿದ್ರು, ನಾನು ಅವ್ರು ಬಿಟ್ಟು ಬರ್ತಿದ್ದೆ, ಇವೆಲ್ಲ ಕಾಮನ್ ಬಿಡ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಸಾದ್ ಹೇಳ್ತಾನೆ. ಈ ಭೂಮಿ ಇದ್ದಳು ಇವ್ರಿಗೆ ಯಾಕೆ ನಾನು ಹೇಳೋದು ಸ್ವಲ್ಪನೂ ಅರ್ಥನೇ ಆಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಭೂಮಿ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ದೇವಯಾನಿ ಹಾಗೆ ಅಂಜು ಇಬ್ಬರು ಸಹಿತ ಕಿವಿಗೆ ಹೆಡ್ಫೋನ್ನ ಹಾಕ್ಕೊಂಡು ಸಾಂಗ್ನ ಹಾಕ್ತಾ ಕೂತಿರ್ತಾರೆ. ಹಾಗೆ ಅಂಜುನು ಸಹಿತ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ನಿಂಗವ್ವ ಬರ್ತಾಳೆ. ಅವಾಗ ಇವೇನು ಕಪ್ಪಂಗಿಗಳು ಟೌನೋ ಇದನ್ನು ಹಳ್ಳಿ ಮಾಡ್ಕೊಂಡ್ಬಿಟ್ಟಿದ್ದಾವ ಏನೋ, ಏನು ಮಾಡ್ಕೊಂಡಿದ್ದಾವ ಏನೋ ಇವು ಅಂತ ಅಂದ್ಬಿಟ್ಟು ಬೈಯಕ್ಕೆ ಶುರುವಾಗ್ತಾಳೆ. ಅವಾಗ ಏಯ್ ಪೇಟೆ ಏನು ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ಎಷ್ಟೇ ಜೋರಾಗಿ ಕೂಗಿದ್ರೂ ಅವ್ರಿಗೆ ಕೇಳೋದೇ ಇಲ್ಲ, ಯಾಕೆಂದರೆ ಕಿವಿ ಬಡ್ಸಾಕೋದ್ರಿಂದ ಫುಲ್ ಡ್ಯಾನ್ಸ್ ಮಾಡ್ತಾ ಖುಷಿಯಾಗಿ ಎಂಜಾಯ್ ಮಾಡ್ತಿರ್ತಾರೆ. ಆದರೆ ಇಲ್ಲಿ ನಿಂಗವ್ವನಿಗೆ ಸಖತ್ ಕೋಪನೇ ಬರುತ್ತೆ. ಅಲ್ಲ ನಾನು ಅಷ್ಟು ಕೂಗ್ತಾ ಇದ್ದೀನಿ, ಹೆಂಗೆ ಕುಣಿತಾ ಬಿದ್ದೋ ನೋಡು ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿಗೆ ತಿವಿತಾರೆ. ಅವಾಗ ಹಾಂ ಅತ್ತೆ ನೀವು ಯಾವ ಬಂದ್ರಿ ಅಂದಾಗ ನಿನಗೆ ಮಾಡೋ ಕೆಲಸ ಇಲ್ವೇನೆ, 24 ಗಂಟೆ ಕಿವಿಲಿ ಹತ್ತಿ ತುಂಬ್ಕೊಂಡಂಗೆ ಅದನ್ನು ತುಂಬ್ಕೊಂಡೇ ಇರ್ತೀರಲ್ಲ, ನಿಮಗೆ ಮಾಡೋ ಕೆಲಸ ಇಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಬೈತಾಳೆ. ಅವಾಗ ದೇವಯಾನಿ ಇದ್ದಳು ಏ ಅಂಜು ಅಂತ ಅಂದಾಗ ಅವಳು ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ. ಅವಾಗ ಅವಳಿಗೂ ಸಹಿತ ತಿವಿತಾಳೆ. ಓ ಅಜ್ಜಿ ಬಂದ್ರಾ ಅಂದಾಗ ಅಜ್ಜಿ ಏನು ಬೇಕಿತ್ತು, ಏನಾದರೂ ಟೀ ಕಾಫಿ ಏನಾದ್ರು ಮಾಡ್ಕೊಡ್ಬೇಕಾಗಿತ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಕೇಳ್ತಾಳೆ. ಅವಾಗ ನಿಂಗವ್ವ ಇದ್ದಳು ಅಯ್ಯೋ ನಾನು ಸೊಸೆ ಮಾಡಿ ಟೀನೇ ಕುಡಿಯೋಕ್ಕಾಗ್ತಿರಲ್ಲ ಅಂತಂದ್ರೆ ನೀನು ಮಾಡಿ ಟೀನ ನನ್ನ ಕೈಲಿ ಕುಡಿಯೋಕ್ಕಾಗುತ್ತಾ, ಬೇಡ ನಾನು ಆದಷ್ಟು ಬೇಗ ನಿಗ್ರಕೊಂಡೇ ಬಿಡ್ತೀನಿ, ಟೀ ಮಾಡೋದು ಬೇಡ ಏನಿಲ್ಲ, ಮತ್ತು ಬಂದಿರೋದು ಏನಕ್ಕೆ ಅಜ್ಜಿ ಅಂದಾಗ ಓ ಕಾರಣ ಐತೆ ಕಣವ, ಕಾರಣ ಹೇಳೋಕ್ಕೆ ಬಂದಿದ್ದೀನಿ, ಸ್ವಲ್ಪ ಕೆಲಸ ಐತಿ ಬರ್ರಿ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಕರಿತಾಳೆ. ಕೆಲಸನಾ ಅಂತ ಅಂದ್ಬಿಟ್ಟು ಇಬ್ಬರಿಗೂ ಸಹಿತ ಶಾಕ್ ಆಗುತ್ತೆ. ಕೆಲಸನ ಯಾಕ್ರೆ ಹೀಗೆ ಅಂತಿದ್ದೀರಾ ಅಂತ ಅಂದ್ಬಿಟ್ಟು ನಿಂಗವ್ವ ಕೇಳಿದಾಗ ಸರಿ ಏನು ಕೆಲಸ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಏಕೆ ಕೆಲಸ ಏನು ಅಂತ ಹೇಳಿ ಅಂದ್ರೆ ಕಾಲು ಕೀಳಲ್ವೇನೋ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳ್ತಾಳೆ. ಅವಾಗ ಅಯ್ಯೋ ಆ ಥರ ಏನಿಲ್ಲ, ನೀವೇನು ಕೆಲಸ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಮನಸ್ಸಲ್ಲಿ ಸ್ವಲ್ಪ ಆಲೋಚನೆ ಮಾಡ್ಕೊತೀವಿ, ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹೇಳ್ತಾಳೆ. ಅಯ್ಯೋ ಬರ್ರಿ ಅದನ್ನು ಹೇಳ್ತಾ ಹೋಗ್ತೀನಿ, ಅಲ್ಲಿ ಕೊಟ್ಟಿಗೆಲಿ ಸಗಣಿ ಬಿದ್ದಿದೆ, ಆ ಸಗಣಿ ಎತ್ಕೊಂಡು ಅಂಗಳಕ್ಕೆ ಬರ್ರಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಸಗಣಿನ ನಾವ ಅಂದಾಗ ಹಾಂ ನೀನಯ್ಯ ಮತ್ತು ನಾನಾ, ನಿಮಗೆ ಕೆಲಸ ಹೇಳಿದೆ ಮತ್ತು ಇನ್ನೇ ಮಾಡಲಿ, ಆ ಸಗಣಿ ಎತ್ಕೊಂಡು ಆದಷ್ಟು ಬೇಗ ಅಂಗಳಕ್ಕೆ ಬಂದುಬಿಡ್ರಿ, ನಾನು ಅಲ್ಲಿ ಕೂತಿರ್ತೀನಿ ಅಂತ ಅಂದ್ಬಿಟ್ಟು ನಿಂಗವ್ವ ಅಲ್ಲಿಂದ ಹೋಗ್ತಾಳೆ. ಮಮ್ಮಿ ನಾವು ಏನೇನು ಮಾಡ್ಬೇಕಿಲ್ಲಿ, ನನಗಂತೂ ಇಲ್ಲಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬಿಡೋಣ, ಇಲ್ಲಾಂದ್ರೆ ಆ ನಿಂಗವ್ವನ ಎತ್ತಾಕ್ಬಿಡ್ತೀನಿ ನೋಡು ಅಂತ ಅಂದ್ಬಿಟ್ಟು ಇಲ್ಲಿ ಅಂಜು ಬೈತಾಳೆ. ಏಯ್ ಆ ಥರ ಏನಾರ ಮಾಡಿಯಾ, ನಮ್ಮ ಪ್ಲ್ಯಾನ್ ಆಗೋ ತನಕ ಹಾಗೆ ನಿಂದು ಹಾಗೆ ಆ ಲಚ್ಚಿದ ಜೊತೆ ಮದುವೆ ಆಗೋ ತನಕ ಸುಮ್ಮನೆ ಇದ್ಬಿಡೋಣ, ನಮ್ಮ ಮದುವೆ ಆಗೋದ್ರೊಳಗಡೆ ಇವ್ರು ನಮಗೊಂದು ತಿಥಿ ಕಾಣಿಸ್ತಾರೆ ಅಂದಾಗ ಬೇಡ, ಮದುವೆ ಆಗೋ ತನಕ ಸುಮ್ಮನೆ ಇದ್ಬಿಟ್ಟು ಇವ್ರಿಗೊಂದು ಗತಿ ಕಾಣಿಸ್ಬಿಟ್ಟು ಒಬ್ಬೊಬ್ರಿಗೂ ಒಂದೊಂದು ತಿಥಿನ ಮಾಡಿಬಿಟ್ಟು ನಾವು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ
ಹೇಳ್ತಾಳೆ, ಅವ್ರ ತಿಥಿ ಮಾಡಿದ್ರು ನಮ್ಮ ತಿಥಿನೇ ಆಗುತ್ತೆ ಮಮ್ಮಿಯಿಂದಾಗ. ಏ ಅಂಜು, ಯಾಕೆ ಹೀಗೆಲ್ಲ ಮಾತಾಡ್ತೀಯಾ, ಫಸ್ಟು ಆ ಮುದುಕಿ ಹೇಳಿದ ಕೆಲಸ ಮಾಡೋಣ ಬಾ ಅಂತ ಅಂದ್ಬಿಟ್ಟು ಅಲ್ಲಿ ದೇವಯಾನಿಯಾಗಿ ಅಂಜು ಕೊಟ್ಟಿಗೆ ಮನೆ ಕಡೆ ಹೊರಡ್ತಾರೆ. ಇಲ್ಲಿ ಭೂಮಿ ಇದ್ದಳು, ಅಯ್ಯೋ ನನ್ನ ಮನಸ್ಸಲ್ಲಿ ಇರೋದು ಹೇಳ್ಕೊಳ್ಳೋಣ ಅಂದರೆ ಇವ್ನು ಯಾಕೆ ಹಿಂಗೆ ಆಡ್ತವನೆ ಅಂತ ಅಂದ್ಬಿಟ್ಟು, ಇಲ್ಲ ಪ್ರಸಾದ್ ಅವ್ರಿಗೆ ನಾನು ನಿಜವಾಗ್ಲೂ ನಾನೊಂದು ಹುಡುಗನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅಯ್ಯೋ ಯಾಕ್ರಿ ಇಷ್ಟು ಕಾಮಿಡಿ ಮಾಡ್ತೀರಾ, ಏ ಪ್ರಸಾದ್ ಅವ್ರಿಗೆ ನಿಮಗೆ ಅರ್ಥನೇ ಆಗಲ್ವಾ, ಸ್ವಲ್ಪ ಸೀರಿಯಸ್ ಆಗಿರ್ರಿ, ಏನ್ರಿ ಆಗೈತಿ ನಿಮಗೆ ಅಂತಂದ್ಬಿಟ್ಟು ಜೋರಾಗಿ ಭೂಮಿ ಬೈತಾಳೆ. ಅವಾಗ ಓ ಸೀರಿಯಸ್ಸಾ, ಸರಿ ಅಂತಂದ್ಬಿಟ್ಟು ಕಾಲರ್ ಗುಂಡಿ ಹಾಕೊಳ್ಳೋದು, ನಾನು ಸೈಲೆಂಟ್ ಆಗಿದ್ದೀನಿ, ಶಿಸ್ತಾಗಿದ್ದೀನಿ, ಏನು ಹೇಳಿ ಅಂತಂದ್ಬಿಟ್ಟು ಹೇಳಿದಾಗ, ನಾನು ನಿಜವಾಗ್ಲೂ ನನ್ನ ಗಂಡನ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ, ನನಗೆ ನನ್ನ ಗಂಡ ಇದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅಯ್ಯೋ ಸುಲೋಚನಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಸುಲೋಚನಾ, ಏಕೆ ನಾನು ಕಂಡ್ರೆ ಬೇಜಾರ ಸುಲೋಚನಾ, ಸುಲೋಚನಾ ಆ ಥರ ಎಲ್ಲ ಅನ್ಬೇಡ ಸುಲೋಚನಾ, ನನ್ನ ಮನಸ್ಸಿಗೆ ಬೇಜಾರಾಗುತ್ತೆ ಸುಲೋಚನಾ ಅಂತಂದ್ಬಿಟ್ಟು ಹೇಳ್ತಾಳೆ. ಪ್ಲೀಸ್ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ, ನನಗೆ ಆಲ್ರೆಡಿ ಗಂಡ ಇದ್ದಾನೆ, ಅವ್ರ ಕಂಡ್ರೆ ತುಂಬಾ ಇಷ್ಟ, ನಾನು ಅವ್ರನ್ನ ಲವ್ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಮತ್ತೆ ಭೂಮಿ ಹೇಳಿದಾಗ, ಹೌದು ಸುಲೋಚನಾ, ಹಾಗಾದರೆ ಈ ವಿಚಾರನ ಆ ಸುಲೋಚನಾ ತಕ್ಕ ಹೇಳ್ಬಾ, ಹಾಗಿದ್ರೆ ನಾನು ಒಪ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಕಾಶ್ ಹೇಳ್ತಾನೆ. ಅವಾಗ ಅಯ್ಯೋ ಇವ್ನು ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನಿಸುತ್ತೆ, ನಾನು ಏನಾದರೂ ಎಲ್ಲ ಹೇಳಿದೆ ಅಂದರೆ ಇವನು ಹೋಗಿ ನಿಂಗೆ ಮುಂದೆ ನಾನು ಕುಂಡ್ರಿಸ್ತಾನೆ, ಆಮೇಲೆ ನಾನು ಏನಂತ ಮಾಡಲಿ, ನಾನು ಯಾಕಾದರೂ ಈ ಪಾರ್ಟ್ನ ಮಾಡೋದಕ್ಕೆ ಒಪ್ಕೊಂಡ್ನೋ ಏನಪ್ಪ, ಸರಿ ಹೇಗೋ ಇಲ್ಲಿಂದ ಹೋಗೋ ತನಕ ಫಸ್ಟು ನಾನು ಮನಸ್ವಿನಿಯಾಗಿ ಆ್ಯಕ್ಟ್ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಮತ್ತೆ ಒಪ್ಕೊಂತಾಳೆ. ಅಯ್ಯೋ ನಾನು ಇಷ್ಟು ತನಕ ಹೇಳಿ ಸೀರಿಯಸ್ ಅಂದ್ಕೊಂಡಿದ್ರಾ, ಓಕೆ ಕಾಮಿಡಿ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಮತ್ತೆ ಹೇಳ್ತಾಳೆ. ಅವಾಗ ಅಯ್ಯೋ ಭೂಮಿಯವರೇ, ನೀವು ನೋಡಿದ್ರೆ ಎಷ್ಟು ಸೈಲೆಂಟ್ ಆಗಿದ್ದೀರಿ, ಈ ಥರ ಎಲ್ಲ ಕಾಮಿಡಿ ಮಾಡ್ತೀರಾ, ನನ್ನ ಕೈಲಿ ನೋಡೋಕ್ಕೆ ಆಗಲ್ಲಪ್ಪ ಅಂತಂದ್ಬಿಟ್ಟು ಇಲ್ಲಿ ಮತ್ತೆ ಪ್ರಕಾಶ್ ಹೇಳಿದಾಗ, ಸರಿ ಅಂತಂದ್ಬಿಟ್ಟು ಇಬ್ಬಳವರು ಸಹಿತ ಮಾತಾಡ್ತಿರ್ತಾರೆ. ಆದರೆ ಇಲ್ಲಿ ಅಜಿತು ಹಾಗೆ ಸತ್ಯಣ್ಣ ಇಬ್ಬಳವರು ಸಹಿತ ನೋಡ್ತಾನೆ ಇರ್ತಿರ್ತಾರೆ. ಅವಾಗ ಏ ಅಜಿತಾ, ನೀನು ಹೇಳಿದ್ದೇನು ಸೌಂಡೇ ಬರಲಿಲ್ವಲ್ಲೋ ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಕೇಳ್ತಾನೆ. ಅವಾಗ ಏನು ಹೇಳಿದೆ, ಅಯ್ಯೋ ನೀನೇ ತಾನೇ ಹೇಳಿದ್ದು, ಭೂಮಿ ಇದ್ದಳು ಸಾಹೇಬ್ರಿ ಸಾಹೇಬ್ರಿ ಅಂತ ಕೂಗ್ತಾಳೆ, ನಾವು ಹೋಗ್ಬಿಡೋಣ, ಅವಳು ನನ್ನ ಕರಿತಾಳೆ ಅಂತ ಹೇಳ್ತಿದ್ದೆ, ಅವಳು ಕೂಗ್ಲೇ ಇಲ್ವಲ್ಲೋ ಅಂತಂದಾಗ, ಇರೋ ಸತ್ಯಣ್ಣ ಅಲ್ಲಿ ಏನಾಗ್ತಿದೆಯೇನೋ, ಸ್ವಲ್ಪ ಏನೋ ಡಿಸ್ಕಸ್ ನಡೀತಿದೆ ಸತ್ಯಣ್ಣ, ಅಲ್ಲಿ ಏನೋ ನಡೀತಿದೆ, ನಾವು ತಿಳ್ಕೊಬೇಕಲ್ಲ ಸತ್ಯಣ್ಣ, ಇಲ್ಲಿ ನಿಂತ್ಕೊಂಡು ತಿಳ್ಕೊಳಕ್ಕಾಗುತ್ತಾ, ಬಾ ಅಲ್ಲಿ ಹೋಗೋಣ ಅಂತಂದ್ಬಿಟ್ಟು ಅಜಿತಾ ಸತ್ಯಣ್ಣ ಅಲ್ಲಿಗೆ ಬರ್ತಾರೆ. ಅವಾಗ ಮಯೂರಿನ ಸಹಿತ ಅಲ್ಲಿಗೆ ಸಹಿತ ಬರ್ತಾಳೆ. ಆದರೆ ಇಲ್ಲಿ ಗವಿದಳು ಆಚೆಗಡೆ ಕೂತ್ಕೊಂಡೆ ಕಾಯ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ವೈದೇನಿ ಹಾಗೆ ತನ್ನ ಮಗಳು ಇಬ್ಬರು ಸಹಿತ ಸಗಣಿನ ಎತ್ಕೊಂಡ್ ಬರ್ತಾರೆ. ಅವಾಗ ಅತ್ತೆ ಸಗಣಿ ತಂದಿಟ್ಟಿದ್ದೀನಿ ನೋಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಎಲ್ಲಿ ಹೋಗ್ತಾ ಇದ್ದೀರಾ, ಅದನ್ನು ತಟ್ಟರು ಯಾರು ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಕೇಳಿದಾಗ ಇಲ್ಲಿ ಅಂಜುಗೆ ಸಖತ್ ಕೋಪ ಬರುತ್ತೆ. ಅಯ್ಯೋ ಇದು ನಾವು ತಟ್ಟಬೇಕಾ, ನಮಗೆ ಬರಲ್ವಲ್ವ ಮಾಮ್ ಅಂತ ಅಂದ್ಬಿಟ್ಟು ಹೇಳಿದಾಗ, ಸುಮ್ಕಿರು ಅತ್ತೆ, ನಮಗಿದು ಬರಲ್ಲ ಅತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬರಲ್ಲ ಅಂದರೆ ಮತ್ತೆ ಯಾರು, ನನಗೆ ಬರುತ್ತೆ, ನಾನು ಮಾಡಬೇಕಾ, ಅದೇನು ದೊಡ್ಡ ಕಷ್ಟನಾ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳಿದಾಗ, ತನ್ನ ಮಗಳು ಇದ್ದಳು, ಅಯ್ಯೋ ಅದೇನು ದೊಡ್ಡ ಕಷ್ಟ ಅಲ್ಲ, ರೌಂಡಾಗಿ ಉಂಡೆ ಟೈಪ್ ಮಾಡಿಕೊಡ್ರಿ, ಗೋಡೆ ಗೊಡೀರಿ ಅದೇ ಅಪ್ಪ ಅಂತ ಅಂದ್ಬಿಟ್ಟು ಚಂದ್ರಿಕಾ ಹೇಳ್ತಾಳೆ. ಅವಾಗ ಚಂದ್ರಿಕಾನ ಗುರುಗುಟ್ಕೊಂಡು ನೋಡಿದಾಗ, ಅವಳಿಗೇನು ಗುರುಗುಟ್ಕೊಂಡು ನೋಡ್ತಾ ಇದ್ದೀರಾ, ಅವ್ಳು ಹೇಳಿದ್ರೆ ಸರಿ ಐತೆ ಅದೇ ಥರ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳ್ತಾಳೆ. ಅಯ್ಯೋ ದೇವ್ರಿ, ನಮ್ಮ ಕತೆ ಮುಗೀತಿವತ್ತು ಅಂತ ಅಂದ್ಬಿಟ್ಟು ಇಲ್ಲಿ ದೇವಾಯಿನಿ ಹಾಗೆ ಅಂಜು ಅನ್ಕೊಂತಿರ್ತಾಳೆ. ಹಾಗೆ ಸಂಗೀತ ಇದ್ದಳು, ಇವನಿಗೆ ಎಷ್ಟು ಸಲ ಫೋನ್ ಮಾಡಿದ್ರು ಫೋನೇ ತೆಗಿತಾ ಇಲ್ಲಲ್ಲ, ಅಲ್ಲಿ ಏನಾಯಿತು ಏನೋ, ಒಂದು ಸಲ ಫೋನ್ ಎತ್ತಿ ಹೇಳೋಕ್ಕೇನಾಗಿದೆ, ಅವಾಗಿಂದ ಕಾಲ್ ಮಾಡ್ತಾನೆ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಇದ್ದಳು ಅಜಿತ್ಗೆ ಬೈಕೊಂತಿರ್ತಾಳೆ. ಅವಾಗ ಇಲ್ಲಿ ಭೂಮಿ ಇದ್ದಳು, ಸಾಹೇಬ್ರೆ ನನ್ನ ಮನಸ್ಸಲ್ಲಿ ಇರೋದನ್ನ ಇವ್ರ ತಕ್ಕ ಹೇಳ್ಕೊತೀನಿ, ನಾನು ಮದುವೆ ಯಾರನ್ನ ಆಗಬೇಕು ಅಂತ ಅಂದ್ಬಿಟ್ಟು ಇವತ್ತು ಹೇಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಇದ್ದಳು ಹೇಳೋಕ್ಕೆ ಶುರುವಾಗ್ತಾಳೆ. ನೋಡಿ ಪ್ರಕಾಶ್ ಅವರೇ, ನಾನು ಫಸ್ಟಿಗೆ ಎಲ್ಲೋ ಇದ್ದೋಳನ್ನ ಮನೆ ಕರ್ಕೊಂಬಂದಿದ್ದೆ, ನಮ್ಮ ಮಾವ ಅಂದರೆ ನಮ್ಮ ಅಜಿತ್ ಮಾವ, ಅವರು ಮಾತೇ ನಾನು ಕೇಳೋದು, ನನ್ನ ಪ್ರತಿಯೊಂದನ್ನು ಚಾಯ್ಸು ಸಹಿತ ಅವರೇಯ, ಅದಕ್ಕೋಸ್ಕರ ಇವತ್ತು ನಾನು ಯಾರನ್ನ ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೋ ಅವ್ರನ್ನೇ ನಾನು ಮದುವೆ ಆಗೋದು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಅಜಿತ್ ಇದ್ದನು, ಇಲ್ಲ ಭೂಮಿ ಇದು ನಿನ್ನ ಇಷ್ಟ, ಈಗ ಯಾರನ್ನ ಮದುವೆ ಆಗಬೇಕು ಅಂತ ಇಷ್ಟ ಆಗುತ್ತೋ ಅವ್ರನ್ನೇ ಮದುವೆ ಆಗು, ಇದು ಜೀವನ ಪ್ರಶ್ನೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳಿದಾಗ ಇಲ್ಲಿ ಮನಸ್ವಿನಿಯಾಗಿ ಭೂಮಿ ಆ್ಯಕ್ಟ್ ಮಾಡ್ತಿರ್ತಾಳೆ. ಆದರೆ ಏನು ಹೇಳಬೇಕು ಅಂತ ಗೊತ್ತಾಗದೆ, ಸರಿ ನನಗೆ ಸ್ವಲ್ಪ ದಿವಸ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ನಾನು ಏನು ಅಂತ ಡಿಸೈಡ್ನ ಹೇಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಕಾಶ್ ಎಲ್ಲರೂ ಸಹಿತ ಕುತ್ಕೊಂಡು ಜ್ಯೂಸು ಹಾಗೆ ಎಲ್ಲದನ್ನು ಸಹಿತ ತಿಂತಾ ಇರ್ತಾರೆ. ನನಗೆ ನೀರು ಕುಡಿಯೋದಕ್ಕೆ ಬೇಕು, ನಾನು ನೀರು ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅವಾಗ ಭೂಮಿ ಇದ್ದಳು ತಂದಿರೋ ಐಟಮ್ಗಳನ್ನೆಲ್ಲ ಅಜಿತ್ಗೆ ಕೊಡ್ತಿರ್ತಾರೆ. ಅವಾಗ ಅಜಿತ್ ಸಹಿತ ಭೂಮಿ ಅಂತ ಅಂದ್ಬಿಟ್ಟು ಭೂಮಿಗೆ ಒಂದು ಸ್ವೀಟ್ನ ತಿನ್ನಿಸ್ತಾನೆ. ಅವಾಗ ಸಂಗೀತ ಕಾಲ್ನ ಮಾಡ್ತಾಳೆ. ಅವಾಗ ಅಜಿತು ಎಲ್ಲಿದ್ಯೋ, ಎಷ್ಟೊತ್ತಿಂದ ಫೋನ್ ಮಾಡ್ತಾ ಇದ್ದೀನಿ, ಒಂದು ಫೋನ್ ಮಾಡಿಲ್ವಲ್ಲ ನೀನು, ಏನಾಯಿತು ಅಲ್ಲಿ ಅಂತಂದು ಕೇಳಿದಾಗ, ಇಲ್ಲ ಮಾಮ್ ಏನೂ ಆಗಿಲ್ಲ, ಇಲ್ಲೇ ಇದ್ದೀವಿ, ಆದರೆ ಭೂಮಿಗೆ ಸಖತ್ ತಲೆ ತಿಂತಿದ್ದಾನೆ ಅವನು ಅಂತಂದ್ಬಿಟ್ಟು, ನಾವು ಯಾಕಾದರೂ ಬಂದ್ವ ಏನೋ ಕಾಣೋ, ಇಲ್ಲಿ ಸುಮ್ಮನೆ ಟೆನ್ಷನ್ ಆಗೋಯ್ತು, ಈ ಪ್ರಕಾಶ್ ಎಲ್ಲಿಂದ ಬಂದು ಒಕ್ಕರ್ಸ್ಕೊಂಡ ಏನೋ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಸರಿ ಎಲ್ಲ ಸತ್ಯನ ಹೇಳ್ದ ಅವನಿದ್ರಿಗೆ ಅಂದಾಗ, ಇಲ್ಲ ಮಾಮ್ ಹೇಳೋಕ್ಕೆ ಆಗ್ತಾಯಿಲ್ಲ, ಇಬ್ಬರು ಅಂಟ್ಕೊಂಡೇ ಇದ್ದಾರೆ, ಅವನೇನು ಬಿಟ್ಟೇ ಹೋಗ್ತೀನಿ
ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅವಾಗ ಸರಿ ಆದಷ್ಟು ಬೇಗ ಅವನ ಹತ್ರ ಎಲ್ಲ ಸತ್ಯನ ಹೇಳಿ ಬಾ, ನಾವು ಆದಷ್ಟು ಬೇಗ ಇಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಇವಾಗ ಸರಿ ಮಾಮ್ ಆದಷ್ಟು ಬೇಗ ಬರ್ತೀನಿ ಅಂತ ಅಂದ್ಬಿಟ್ಟು ಅಜಿತು ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಆದರೆ ಇಲ್ಲಿ ಪ್ರಕಾಶ್ ಇದ್ದನು ನಾನು ಕುಡಿಯೋದಕ್ಕೆ ಫಿಲ್ಟರ್ ವಾಟರ್ ನೀರು ತರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಿರ್ತಾನೆ. ಆದರೆ ಅಲ್ಲಿ ತಂಗಿ ಮರದಡಿಲಿ ಅಂದರೆ ನೀರನ್ನ ಇಟ್ಟಿರ್ತಾರೆ. ಅಯ್ಯೋ ಇಲ್ಲೇ ಇದೆಯಲ್ಲ ಫಿಲ್ಟರ್ ನೀರು ಅಂತ ಅಂದ್ಬಿಟ್ಟು ಅದನ್ನು ತಂದು ಎಲ್ಲರೂ ಸಹಿತ ಕುಡಿತಾರೆ. ಆದರೆ ಅದು ನೀರಾಗಿರಲ್ಲ, ರಾಮರಸ ಆಗಿರುತ್ತೆ. ಅದನ್ನು ಕುಡಿದು ಅಲ್ಲಿ ಏನು ಅವತಾರ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.